ಸಂತ ತೋಮಾಸರ ನವೇನ ಪ್ರಾರ್ಥನೆ. ನಮ್ಮ ಪಾಲಕ ಸಂತ ತೋಮಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪಾಲಕ ಸಂತ ತೋಮಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪಾಲಕ ಸಂತ ತೋಮಾಸರೇ. ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೋಮಾಸರೇ, ಭಾರತ ದೇಶದ ವಿಶ್ವಾಸ ದೀಪವೇ, ಯೇಸುವಿನ ಪ್ರೀತಿಯ ಶಿಷ್ಯರಾಗಿ ನನ್ನ ದೇವರೇ ನನ್ನ ಪ್ರಭುವೇ ಎಂದು ನಿಮ್ಮ ವಿಶ್ವಾಸವನ್ನು ಪ್ರಕಟಪಡಿಸಿ ಅದೇ ವಿಶ್ವಾಸದೊಂದಿಗೆ ಅವರ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಿದಿರಿ. ಯೇಸುವಿನೊಂದಿಗೆ ನೀವು ಇಟ್ಟ ವಿಶ್ವಾಸ ಮತ್ತು ನಿಕಟ ಸ್ನೇಹ ಬಾಂಧವ್ಯ ನಿಮ್ಮ ಅಮೂಲ್ಯ ಪ್ರಾಣವನ್ನು ಅರ್ಪಿಸಲು ಪ್ರೇರೇಪಿಸಿತು. ಸಂತ ತೋಮಾಸರೇ, ನೀವು ಬೆಳಗಿದ ವಿಶ್ವಾಸ ಜ್ಯೋತಿಯು ಇಂದು ಜಗತ್ತಿನ ಎಲ್ಲೆಡೆ ಬೆಳಗಿದೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಪ್ರಜ್ವಲವಾಗಿ ಬೆಳಗುತ್ತಿದೆ. ನಾವು ಕೂಡ ನಿಮ್ಮಂತೆಯೇ ಯೇಸುವಿನಲ್ಲಿ ಅಚಲ ವಿಶ್ವಾಸವನ್ನಿಟ್ಟು ಬಾಳಲು ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಧರ್ಮ ಕೇಂದ್ರದ ಪಾಲಕರಾಗಿರುವ ಸಂತ ತೋಮಾಸರೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಗುರುಗಳನ್ನು, ಧರ್ಮ ಭಗಿನಿಯರನ್ನು, ಭಕ್ತರನ್ನು ಆಶೀರ್ವದಿಸಿರಿ. ನಾವು ಕೂಡ ನಮ್ಮ ನಡೆನುಡಿಯಲ್ಲಿ ನಿಮ್ಮ ಆದರ್ಶ ಜೀವನವನ್ನು ಪಾಲಿಸಿ ಯೇಸುವಿನ ನೈಜ ವಿಶ್ವಾಸಿಗಳಾಗಿ ಬಾಳಲು, ಶಾಂತಿ ಪ್ರೀತಿ ಸತ್ಯ ಪಥದಲ್ಲಿ ನಡೆಯಲು ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ನೊಂದ ಮನಸ್ಸಿಗೆ ಸಾಂತ್ವನವನ್ನು ದಯಪಾಲಿಸಿರಿ. ನಾವೆಲ್ಲರೂ ವಿಶ್ವಾಸದಲ್ಲಿ ಬೆಳೆದು ಐಕ್ಯತೆಯಿಂದ ಬಾಳಲು ವರವನ್ನು ದಯಪಾಲಿಸಿರಿ. ಸಂತ ತೋಮಾಸರಲ್ಲಿ ನಮ್ಮ ಭಿನ್ನಹಗಳನ್ನು ನಿವೇದಿಸುವವರಾಗೋಣ. ವಿಶೇಷವಾಗಿ ಇಂದು ದೇವರ ದಯೆಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ದಯೆ ನಮಗೆ ಬೇಕು. ದೇವರ ಕರುಣೆಯಿಂದ, ದಯೆಯಿಂದ ಈ ಸಾಂಕ್ರಾಮಿಕ ರೋಗ ಶಮನವಾಗಬೇಕು. ದೇವರ ದಯೆಯಿಂದ ನಾವೆಲ್ಲರೂ ಸುರಕ್ಷಿತವಾಗಿರಬೇಕು. ನಮ್ಮ ಪಾಲಕ ಸಂತ ತೋಮಾಸರಲ್ಲಿ ಭಿನ್ನಯಿಸುವರಾಗೋಣ. ಸಂತ ತೋಮಾಸರೇ, ದೇವರ ದಯೆ ಸದಾ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಕೆಲಸ ಕಾರ್ಯಗಳ ಮೇಲೂ, ನಮ್ಮ ಯೋಚನೆಗಳ ಮೇಲೂ ದೇವರ ಕರುಣೆಯಿಂದ ಸದಾ ನಾವು ಜೀವಿಸುವಂತೆ ನಮಗಾಗಿ ಪ್ರಾರ್ಥಿಸಿರೆಂದು ಬೇಡುವಾಗ, ಸಂತ ತೋಮಾಸರೇ, ನಾವೆಲ್ಲರೂ ಕೂಡ ದೇವರ ದಯೆಗೆ ಪಾತ್ರರಾಗಿ ಬಾಳಲು ನಿರಂತರವಾಗಿ ನೀವು ನಮಗಾಗಿ ಪ್ರಾರ್ಥಿಸಿರೆಂದು ಸಂತ ತೋಮಾಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೋಮಾಸರೇ, ಕಾಯಿಲೆಯಿಂದಿರುವ ಎಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ವಾಕ್ಯ ಬಂಧನದಿಂದ ಬಿಡುಗಡೆಯನ್ನು ನೀಡುವ ವಾಕ್ಯ. ದೇವರ ವಾಕ್ಯ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದಂಥ ವಾಕ್ಯ. ದೇವರ ವಾಕ್ಯ ಸ್ವಸ್ಥತೆಯನ್ನು ನೀಡುವ ವಾಕ್ಯ. ದೇವರ ವಾಕ್ಯ ಪವಾಡಗಳನ್ನು ಮಾಡುವ ವಾಕ್ಯ. ಅದೇ ವಾಕ್ಯವನ್ನು ನೀವು ಸಾರಿರುವಾಗ ಆ ವಾಕ್ಯದ ಅನ್ವಯ ನಾವೆಲ್ಲರೂ ಕೂಡ ಸಂಪೂರ್ಣ ಬಿಡುಗಡೆಯನ್ನು ಪಡೆಯಲು, ಸ್ವಸ್ಥತೆಯನ್ನು ಪಡೆಯಲು, ಸಂಪೂರ್ಣರಾಗಲು ನಿಮ್ಮ ಪ್ರಾರ್ಥನೆಯ ನೆರವನ್ನು ನಮಗೆ ಇಡೀ ವಿಶ್ವಕ್ಕೆ ನೀಡುತ್ತಾ, ನಮಗೂ ನಿಮ್ಮ ಪ್ರಾರ್ಥನೆಯ ವಿಶೇಷ ಕರುಣೆಯನ್ನು, ನಿಮ್ಮ ಪ್ರಾರ್ಥನೆಯ ವಿಶೇಷ ಆಶೀರ್ವಾದಗಳನ್ನು ನಮ್ಮಲ್ಲಿ ನೆಲೆಗೊಂಡು ನಾವೆಲ್ಲರೂ ಕೂಡ ನಿಮ್ಮ ಪ್ರಾರ್ಥನೆಗಳಿಗೆ ಬದ್ಧರಾಗಿ ಜೀವಿಸಲು, ನಿಮ್ಮ ಪ್ರಾರ್ಥನೆಗಳಿಗೆ ನಾವು ಬಾಧ್ಯರಾಗಿ ಜೀವಿಸಲು, ಮಾತ್ರವಲ್ಲ ನಿಮ್ಮ ಪ್ರಾರ್ಥನೆಯ ನಿಮಿತ್ತ ಎಲ್ಲರೂ ಸ್ವಸ್ಥರಾಗಿ ಜೀವಿಸಲು ಬೇಕಾದ ನೆರವಿಗಾಗಿ ನೀವು ಪ್ರಾರ್ಥಿಸಿರೆಂದು ಸಂತ ತೋಮಾಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೋಮಾಸರೇ, ನಮ್ಮಲ್ಲಿ ಅನೇಕರು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಅವರೆಲ್ಲರನ್ನು ನಿಮಗೆ ಅರ್ಪಿಸಿ ಪ್ರಾರ್ಥಿಸುವಾಗ ಅವರೆಲ್ಲರ ಕೋರಿಕೆ ಬೇಡಿಕೆಗಳು ಸಕಾಲದಲ್ಲಿ ನೆರವೇರುವಂತಾಗಲೆಂದು ಸಂತ ತೋಮಾಸರೇ ನಮಗಾಗಿ ಪ್ರಾರ್ಥಿಸಿರಿ. ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಸಂತ ತೋಮಾಸರಲ್ಲಿ ನಾವೀಗ ಭಿನ್ನಯಿಸುವರಾಗೋಣ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಪ್ರೇಷಿತ ಸಂತ ತೋಮಾಸರು ರಕ್ತ ಸಾಕ್ಷ್ಯದಿಂದ ಧರ್ಮಸಭೆಯನ್ನು ಪಾವನಗೊಳಿಸಿದರು. ತಮ್ಮ ಪಾದಾರ್ಪಣೆಯಿಂದ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ನಿಮ್ಮ ಕುಮಾರ ಯೇಸು ಕ್ರಿಸ್ತರ ರಕ್ಷಣಾ ಸಂದೇಶವನ್ನು ಸಾರಿದ ಮೊದಲ ಪ್ರೇಷಿತರು. ಈ ಪ್ರೇಷಿತರ ಭಿನ್ನದಿಂದಲೂ ಆದರ್ಶದಿಂದಲೂ ಪುನರುತ್ಥಾನರಾದ ಜೀವಿತ ಕ್ರಿಸ್ತರನ್ನು ಇಹದಲ್ಲಿ ಸಾರಿ ಒಂದು ದಿನ ನಿಮ್ಮ ಮಹಿಮಾ ರಾಜ್ಯದಲ್ಲಿ ಅವರನ್ನು ದರ್ಶಿಸುವ ಭಾಗ್ಯವನ್ನು ಹೊಂದುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. Hola
ಪಾದದ ಕಮಲ ರವಿಯ ಉದಯ ದೊಡನೆ ಅರಳಿ ನಮಿಪುದು. ಪಾಪಿ ನಾನು ಅದನು ಕಂಡು ಪಾದ ಪಿಡಿಯ ಬಂದೇನು. ಗುಡಿಗೆ ನಿಮ್ಮ ಬಂದೇನು, ಹೃದಯವೆನ್ನ ತಂದೆನು. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ನಾನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಅರ್ಪಿಸಲಿಕ್ಕಿದ್ದೇನೆ. ನೊವೇನದ 3ನೆಯ ದಿನ ನಾವಿಂದು ವಿಶೇಷವಾಗಿ ದೇವರ ದಯೆಗಾಗಿ ಪ್ರಾರ್ಥಿಸುವ ದಿನವಾಗಿದೆ. ದೇವರ ದಯೆಗಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಪ್ರಭುವಿಗೆ ಸ್ತುತಿ ಮಾಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವರ ದಯೆಯಿಂದ ಜೀವಿಸುವ ವ್ಯಕ್ತಿಗಳು. ದೇವರ ದಯೆ ಇಲ್ಲದಿರೆ ನಾವು ತೃಣ ಸಮಾನ, ಶೂನ್ಯ ಸಮಾನ. ದೇವರ ದಯೆ ಇಲ್ಲದಿರೆ ನಾವು ಪ್ರತಿನಿತ್ಯವೂ ಜೀವಿಸಲು ನಮ್ಮಿಂದ ಅಸಾಧ್ಯ. ದೇವರ ದಯೆಯೇ ನಮ್ಮನ್ನು ಇಂದು ರಕ್ಷಿಸುತ್ತಾ, ಕಾಪಾಡುತ್ತಾ, ಮುನ್ನಡೆಸುತ್ತಾ ಇದೆ. ಹೀಗಿರುವಾಗ ಪ್ರಭು ನುಡಿಯುತ್ತಾ ಇದ್ದಾರೆ, ನನಗೆ ಬೇಕಾದುದು ದಯೆ. ಆ ದಯೆಯನ್ನು ಪಡೆದಂತಹ ನಾವು ಇತರರಿಗೆ ಆ ದಯೆಯನ್ನು ತೋರ್ಪಡಿಸಬೇಕು. ಅದುವೇ ನಮ್ಮ ಜೀವನದ ಸಾಕ್ಷಾತ್ಕಾರ, ಅದುವೇ ನಮ್ಮ ಆಶೀರ್ವಾದ, ಅದುವೇ ದೇವರ ಸತ್ಫಲಗಳನ್ನು ಪಡೆಯುವ ಒಂದು ವರಭಾಗ್ಯ. ಈ ಒಂದು ವಿಶೇಷ ಆಶೀರ್ವಾದಕ್ಕಾಗಿ ಈ ದಿವ್ಯ ಬಲಿ ಪೂಜೆಯ ಸಂದರ್ಭದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪಾಲಕ ಸಂತ ತೋಮಾಸರು ನಮಗಾಗಿ ಭಿನ್ನಯಿಸಲಿ. ದೇವರ ದಯೆಗೆ ನಾವು ಪಾತ್ರರಾಗಲು, ದೇವರ ಕರುಣೆಗೆ ನಾವು ಪಾತ್ರರಾಗಲು, ದೇವರ ಪ್ರೀತಿಗೆ ನಾವು ಪಾತ್ರರಾಗಲು ನಮಗಾಗಿ ಭಿನ್ನಯಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ನಾವು ಅರ್ಪಿಸುವರಾಗೋಣ. ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಲ್ಲೂ ಪರರಲ್ಲೂ ಕ್ಷಮೆ ಕೋರೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುವರಾಗೋಣ. ದೇವರು ಅವರ ದಯೆಯನ್ನು ನಮ್ಮ ಮೇಲೆ ಸುರಿಸಲಿ. ನಮ್ಮ ಕುಟುಂಬದ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ, ಯೋಚನೆಗಳ ಮೇಲೆ ದೇವರು ತಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಎಲ್ಲ ಕೋರಿಕೆಗಳನ್ನು ಪ್ರಭುವಿಗೆ ಸಮರ್ಪಣೆ ಮಾಡೋಣ. ಸರ್ವಶಕ್ತ ದೇವರೇ, ನಮ್ಮ ದೇಶಕ್ಕೆ ಶುಭ ಸಂದೇಶ ಸಾರಿದ ಪುನೀತ ಪ್ರೇಷಿತ ತೋಮಾಸರ ಹಬ್ಬದ ಸಂದರ್ಭದಲ್ಲಿ ನಾವು ಹೆಮ್ಮೆ ಪಡುವಂತೆ ಅನುಗ್ರಹಿಸಿರಿ.
ತೋಮಸ್ ಅವರು ಪ್ರಭುವೆಂದು ಅಂಗೀಕರಿಸಿದ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸಿಸುತ್ತ ನಾವು ಜೀವ ಪಡೆಯುವಂತೆ ಅವರ ಬಿನ್ನಹಗಳು ನಮಗೆ ಸದಾ ಆಧಾರವಾಗಿರಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ. ಆದಿಕಾಂಡದಿಂದ ವಾಚನ. ಸಾರಳು 127 ವರ್ಷ ಬದುಕಿದ್ದಳು. ಇಷ್ಟು ವರ್ಷಗಳಾದ ಮೇಲೆ ಆಕೆ ಕಾನಾನ್ ನಾಡಿನ ಹೆಬ್ರೋನ್ ಎಂಬ ಕಿರೆದರ್ಭದಲ್ಲಿ ಕಾಲವಾದಳು. ಅಬ್ರಹಾಮನು ಅಲ್ಲಿಗೆ ಬಂದು ಅವಳಿಗಾಗಿ ಕಣ್ಣೀರಿಟ್ಟು ಗೋಳಾಡಿದನು. ಅನಂತರ ಅವನು ಶವದ ಬಳಿಯಿಂದ ಎದ್ದು ಹಿತ್ತಿಯರ ಬಳಿಗೆ ಬಂದು, ನಿಮ್ಮ ಮಧ್ಯೆ ನಾನೊಬ್ಬ ಹೊರನಾಡಿಗ, ಒಬ್ಬ ಪ್ರವಾಸಿ, ಮೃತಳಾಗಿರುವ ನನ್ನ ಪತ್ನಿಯನ್ನು ಸಮಾಧಿ ಮಾಡಲು ಸ್ವಲ್ಪ ಜಮೀನನ್ನು ನನ್ನ ಸ್ವಂತಕ್ಕೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದನು. ಇದಾದ ಮೇಲೆ ಹೆಬ್ರೋನ್ ಎಂಬ ಮಮ್ರೆಗೆ ಎದುರಾಗಿರುವ ಮಕ್ಪೇಲದಲ್ಲಿ ಜಮೀನಿನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದನು. ಅಬ್ರಹಾಮನು ಆಗ ತುಂಬು ವಯಸ್ಸಿನ ಮುದುಕ. ಸರ್ವೇಶ್ವರ ಸ್ವಾಮಿ ಅವನ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದ್ದರು. ಒಮ್ಮೆ ಅವನು ತನ್ನ ಆಸ್ತಿಯನ್ನು ನೋಡಿಕೊಳ್ಳುತ್ತಿದ್ದ ಹಿರಿಯ ಸೇವಕನಿಗೆ, ನನ್ನ ಮಗ ಇಸಾಕನಿಗೆ ಹೆಣ್ಣನ್ನು ನಾನು ವಾಸ ಮಾಡುತ್ತಿರುವ ಕಾನಾನ್ಯರಿಂದ ತರಬಾರದು. ನನ್ನ ಸ್ವಂತ ನಾಡಿಗೂ ನನ್ನ ಬಂಧು ಬಳಗದವರ ಬಳಿಗೂ ಹೋಗಿ ಅವರಿಂದಲೇ ಅವನಿಗೆ ಹೆಣ್ಣು ತರಬೇಕು. ಹಾಗೆ ಮಾಡುತ್ತಾನೆಂದು ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಇಹಪರಲೋಕಗಳ ಸರ್ವೇಶ್ವರನಾದ ದೇವರ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಅದಕ್ಕೆ ಆ ಸೇವಕ, ಒಂದು ವೇಳೆ ಆ ಕನ್ಯೆಗೆ ಈ ನಾಡಿಗೆ ನನ್ನೊಡನೆ ಬರಲು ಇಷ್ಟ ಇಲ್ಲದೆ ಹೋದೀತು, ಆಗ ನೀವು ಬಿಟ್ಟು ಬಂದ ನಾಡಿಗೆ ನಿಮ್ಮ ಮಗನನ್ನು ಮರಳಿ ಕರೆದುಕೊಂಡು ಹೋಗಬಹುದೇ ಎಂದು ವಿಚಾರಿಸಿದ. ಅಬ್ರಹಾಮನು ಅವನಿಗೆ, ಅದೆಂದಿಗೂ ಕೂಡದು. ಅಲ್ಲಿಗೆ ನನ್ನ ಮಗನನ್ನು ಕರೆದುಕೊಂಡಲು ಹೋಗಲೇಬಾರದು. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ನಾಡಿನಿಂದಲೂ ನನ್ನನ್ನು ಇಲ್ಲಿಗೆ ಕರೆತಂದು ನಿನ್ನ ಸಂತತಿಗೆ ಈ ನಾಡನ್ನು ಕೊಡುತ್ತೇನೆ ಎಂದು ಪರಲೋಕ ದೇವರಾದ ಸರ್ವೇಶ್ವರ ಸ್ವಾಮಿ ಪ್ರಮಾಣ ಮಾಡಿ ಹೇಳಿದ್ದಾರೆ. ಅವರೇ ತಮ್ಮ ದೂತನನ್ನು ನಿನ್ನ ಮುಂದೆ ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೆ ಹೆಣ್ಣು ತರುವುದಕ್ಕೆ ಅನುಕೂಲ ಮಾಡಿಕೊಡುವರು. ಇಲ್ಲಿಗೆ ನಿನ್ನ ಸಂಗಡ ಬರಲು ಆ ಕನ್ಯೆಗೆ ಇಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವೆ. ಹೇಗೂ ನನ್ನ ಮಗನನ್ನು ಮರಳಿ ಅಲ್ಲಿಗೆ ಕರೆದುಕೊಂಡು ಹೋಗಕೂಡದು ಎಂದು ಮತ್ತೊಮ್ಮೆ ಒತ್ತಿ ಹೇಳಿದನು. ಇತ್ತ ಇಸಾಕನು ಲಹೇರೋಹಿ ಎಂಬಲ್ಲಿಗೆ ಹೋಗಿ ಬಂದು ಕಾನಾನ್ ನಾಡಿನ ದಕ್ಷಿಣ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿದ್ದನು. ಸಂಜೆ ವೇಳೆಯಲ್ಲಿ ಅವನು ವಿಶ್ರಾಂತಿಗಾಗಿ ತಿರುಗಾಡಲು ಹೋಗಿದ್ದನು. ಕಣ್ಣೆತ್ತಿ ನೋಡಿದಾಗ ಒಂಟೆಗಳು ಬರುತ್ತಿರುವುದು ಅವನಿಗೆ ಕಾಣಿಸಿತು. ರೆಬಕ್ಕಳು ಕಣ್ಣೆತ್ತಿ ಇಸಾಕನನ್ನು ನೋಡಿ ಒಂಟೆಯಿಂದ ಕೆಳಗಿಳಿದಳು. ನಮ್ಮ ಕಡೆ ಹೊಲದಲ್ಲಿ ನಡೆದು ಬರುತ್ತಿರುವ ಆ ಮನುಷ್ಯ ಯಾರು ಎಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನೊಡೆಯ ಎಂದು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಇಸಾಕನಿಗೆ ವರದಿ ಮಾಡಿದನು. ಇಸಾಕನು ಆಕೆಯನ್ನು ತನ್ನ ತಾಯಿ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಹೀಗೆ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆ ಅವನಿಗೆ ಪತ್ನಿಯಾದಳು. ಆಕೆಯ ಮೇಲಿನ ಪ್ರೀತಿ ತನ್ನ ತಾಯಿ ಸಾರಾಳನ್ನು ಕಳೆದುಕೊಂಡಿದ್ದ ಅವನಿಗೆ ಸಾಂತ್ವನ ತಂದಿತು. ಪ್ರಭುವಿನ ವಾಕ್ಯ. ಶ್ಲೋಕ. ತೋರಿ ಪ್ರಭುವಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ. ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ವರ್ಣಿಸಬಲ್ಲವನಾರು ಆತನ ಮಹತ್ ಕಾರ್ಯಗಳನ್ನು, ಯೋಗ್ಯ ರೀತಿಯಲ್ಲಿ ಹೊಗಳಬಲ್ಲವರಾರು ಆತನನ್ನು. ಶ್ಲೋಕ. ತೋರಿ ಪ್ರಭುವಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ನ್ಯಾಯದಂತೆ ನಡೆಯುವವರು ಧನ್ಯರು, ಅವಿರತವಾಗಿ ನೀತಿವಂತರು ಧನ್ಯರು. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯ ತೋರುವಾಗ. ನೆರವು ನೀಡನೆಗೆ ಸ್ವಾಮಿ ನೀ ನಾ ಜನರನ್ನು ಉದ್ಧರಿಸುವಾಗ. ಶ್ಲೋಕ. ತೋರಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರ. ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ, ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ.
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವನನ್ನು ಕಂಡರು. ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು. ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಯೇಸು ಅವನನ್ನು ಕರೆದರು. ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು. ಇದಾದ ಮೇಲೆ ಯೇಸು ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಬಹುಮಂದಿ ಸುಂಕದವರು ಪಾಪಿಸ್ಟರು ಅಲ್ಲಿಗೆ ಬಂದರು. ಯೇಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರೂ ಊಟಕ್ಕೆ ಕುಳಿತರು. ಫರಿಸಾಯರು ಇದನ್ನು ಕಂಡದ್ದೇ ಯೇಸುವಿನ ಶಿಷ್ಯರನ್ನುದ್ದೇಶಿಸಿ, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು. ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ, ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕೊಳ್ಳು ದೇವಾ ಎನ್ನಿ ಬಲಿಯ ಕಳ್ಳದಿರೋ ಕರುಣಾಕರ. ಕೊಳ್ಳು ದೇವಾ ಎನ್ನಿ ಬಲಿಯ ಕಳ್ಳದಿರೋ ಕರುಣಾಕರ. ರೊಟ್ಟಿ ರಸದೊಡನೆ ಹೇ ಪ್ರಿಯ ಪ್ರಭುವೇ ತನು ಮನತನವ ಅರ್ಪಿಪೆವು ನಿಮಗೆ, ಅರ್ಪಿಪೆವು ಒಡೆಯನೆ ಸರ್ವಸ್ವ ನಿಮಗೆ. ಲಭಿಸಲಿ ರಕ್ಷಣೆ ಮನುಜರಿಗೆ. ಕೊಳ್ಳು ದೇವಾ ಎಮ್ಮಿ ಬಲಿಯ ಕಳ್ಳದಿರು ಕರುಣಾಕರ. ಕೊಳ್ಳು ದೇವಾ ಎಮ್ಮಿ ಬಲಿಯ ಕಳ್ಳದಿರು ಕರುಣಾಕರ. ಆತ್ಮೇರೆ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಈ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮಗೆ ಸಲ್ಲತಕ್ಕ ಸೇವೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ. ಪ್ರೇಷಿತ ಸಂತ ತೋಮಾಸರ ನಿವೇದನೆಯನ್ನು ಗೌರವಿಸಿ ಈ ಸ್ತುತಿ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ನಮ್ಮಲ್ಲಿ ನಿಮ್ಮ ಕೊಡುಗೆಗಳನ್ನು ಸುರಕ್ಷಿತವಾಗಿ ಕಾಪಾಡಬೇಕೆಂದು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅನಂತ ಮೇಷಪಾಲರಾದ ನೀವು ಮಾರ್ಗವೂ ಸತ್ಯವೂ ಜೀವವೂ ಆದ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಲು ನಿಮ್ಮ ಪ್ರೇಷಿತ ಸಂತ ತೋಮಾಸರನ್ನು ನಮ್ಮ ನಾಡಿಗೆ ಕಳುಹಿಸಿದಿರಿ. ಪವಿತ್ರಾತ್ಮರ ಶಕ್ತಿಯ ಮೂಲಕ ನಿಮ್ಮನ್ನು ನೋಡದೆಯೂ ವಿಶ್ವಾಸಿಸುವವರ ಸೌಭಾಗ್ಯವನ್ನು ನಾವು ಅನುಭವಿಸುವಂತೆ ಮಾಡುತ್ತೀರಿ. ಆದುದರಿಂದ ಇಂದಿಗೂ ಎಂದೆಂದಿಗೂ ನಿಮ್ಮ ಸಕಲ ದೂತ ಗಣಗಳೊಡಗೂಡಿ ಹೃದಯಾಂತರಾಳದಿಂದ ಮುಗಿವಿಲ್ಲದೆ ಹಾಡುತ್ತಾ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು,
ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಹೋಸಾನ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ದಯೆಗೆ ನಾವು ಪಾತ್ರರಾಗುವಂತೆ, ದೇವರ ಕರುಣೆ ಸದಾ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಇರುವಂತೆ ದೇವರು ನಮಗೆ ಅನುಗ್ರಹಿಸಲಿ ಎಂದು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆ ಮೂಲಕ ಕೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕವಾಗಿ ಪರಮ ಪ್ರಸಾದವನ್ನು ನಾವೀಗ ಸ್ವೀಕರಿಸುವ ಪ್ರಾರ್ಥನೆಯನ್ನು ಮಾಡೋಣ. ಶಾರೀರಿಕವಾಗಿ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸದಿದ್ದರೂ ದೇವರ ವಾಕ್ಯದ ಮೂಲಕ ಈ ಪೂಜೆಯಲ್ಲಿ ಭಾಗವಹಿಸುವುದರ ಮೂಲಕ ಆತ್ಮಿಕವಾಗಿ ಪ್ರಭು ನಮ್ಮ ಹೃದಯಕ್ಕೆ ಆಗಮಿಸುವರು.
ಒಟ್ಟಾಗಿ ನಾವು ಪ್ರಾರ್ಥಿಸೋಣ. ನನ್ನ ಯೇಸುವೆ, ನನ್ನ ಯೇಸುವೆ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ನಾನು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಸ್ವೀಕರಿಸಿ ಇದಾಗಲೇ ನೀವು ನನ್ನಲ್ಲಿರುವಂತೆ ಹಾಗೂ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸುವಂತೆ ನಾನು ನಿಮ್ಮನ್ನು ಆಲಿಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮನ್ನು ಅಗಲಿ ಹೋಗದಂತೆ ಬಿಡಬೇಡಿರಿ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರ ಶರೀರವನ್ನು ನಿಜವಾಗಿಯೂ ಈ ಸಂಸ್ಕಾರದಲ್ಲಿ ಸ್ವೀಕರಿಸಿದ್ದೇವೆ. ಅವರನ್ನು ನಮ್ಮ ಪ್ರಭುವು ದೇವರು ಎಂದು ವಿಶ್ವಾಸದಿಂದ ಪ್ರೇಷಿತ ಸಂತ ತೋಮಾಸರಂತೆ ಗುರುತಿಸಿ ನಮ್ಮ ಕಾರ್ಯಗಳಲ್ಲೂ ನಮ್ಮ ಬಾಳಿನಲ್ಲೂ ಸಾರುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಭಾರತ ದೇಶದ ವಿಶ್ವಾಸ ದೀಪವೇ, ಯೇಸು ದೇವನ ಪ್ರೀತಿಯ ಪರಿಶಿತರೇ, ನಮ್ಮ ಪಾಲಕರೇ ಸಂತ ತೋಮಸರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪಾಲಕರೇ ಸಂತ ತೋಮಸರೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸುವಿನ ಪವಿತ್ರ ಹೃದಯವೇ ನಮಗೆ ದಯತೋರಿ. ಯೇಸುವಿನ ಪವಿತ್ರ ಹೃದಯವೇ ನಮಗೆ ದಯತೋರಿ. ಯೇಸುವಿನ ಪವಿತ್ರ ಹೃದಯವೇ ನಮಗೆ ದಯತೋರಿ. ಸಂತ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೋಮಾಸರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.